ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅನ್ನ ಪಡೆಯೋದಕ್ಕೆ ಹೋಟೆಲ್ ಮಾಲೀಕರು ಇವತ್ತೂ ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ 50% ಅಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಕೊಡ್ತೀವಿ ಅಂತ ಹೇಳಿತು. ರಾಜ್ಯ ಸರ್ಕಾರ ಕಳೆದ ವಾರ 33% ಸಿಲಿಂಡರ್ ಅನ್ನ ಕೊಡ್ತೀವಿ ಅಂತ ಹೇಳಿತು. ಆದ್ರೆ ಇನ್ ರಿಯಾಲಿಟಿ ಹೋಟೆಲ್ ಮಾಲೀಕರಿಗೆ ಸಿಗ್ತಾ ಇರುವಂತದ್ದು ಕೇವಲ 20% ಸಿಲಿಂಡರ್ ಮಾತ್ರ. ಹೀಗಾಗಿ ಮತ್ತೊಮ್ಮೆ ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅವರು ತೀರ್ಮಾನವನ್ನ ಮಾಡಿರುವಂತದ್ದು. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷರಾದಂತಹ PC ರಾವ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಕಳೆದ ಬಾರಿಯಿಂದನೂ ಕೂಡ ನೀವು ಹೋರಾಟವನ್ನು ನಡೆಸ್ಕೊಂಡೇ ಬರ್ತಾ ಇದ್ದೀರಾ, ಸಿಲಿಂಡರ್ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ. ರಾಜ್ಯ ಸರ್ಕಾರ ಪ್ರಾಮಿಸ್ ಮಾಡಿರೋ ಥರ 33% ಸಿಲಿಂಡರ್ ಸಿಗ್ತಿದೆಯಾ ಸರ್, ಅಥವಾ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ? 10,000 ದಿನಕ್ಕೆ ಕೊಡ್ತೇವೆ, ಅಂದರೆ 33%ನಷ್ಟು ಸರಾಸರಿಯಾಗಿ ಕೊಡ್ತೇವೆ ಅಂತ ಒಪ್ಕೊಂಡಿದ್ದೇವೆ. ಅದರಲ್ಲಿ ಈಗ 20ರಿಂದ 25% ಸರಬರಾಜು ಮಾಡಿದ್ದಾರೆ ಕೆಲವೊಂದು ಹೋಟೆಲ್ಗಳಿಗೆ. ಆದರೆ ಪ್ರಮುಖವಾಗಿ ಸಣ್ಣ ಮತ್ತು ಮಧ್ಯಮ ಹೋಟೆಲ್ಗಳಿಗೆ ಯಾವುದೇ ಸಿಲಿಂಡರ್ ಸರಬರಾಜು ಆಗಿರುವುದಿಲ್ಲ. ಅವರಿಗೂ ಭಾಳ ಅಗತ್ಯವಿದೆ. ಅವರು ಪರ್ಯಾಯ ವ್ಯವಸ್ಥೆ, ಇಂಡಕ್ಷನ್ ಸ್ಟವ್ ಉಪಯೋಗಿಸಲಿಕ್ಕೆ ಪವರ್ ಇರುವುದಿಲ್ಲ, ಸೌದೆ ಉಪಯೋಗಿಸಲಿಕ್ಕೆ ಸ್ಥಳವಿರುವುದಿಲ್ಲ. ಆದುದರಿಂದ ಈ ಉದ್ಯಮಗಳು ಭಾಳ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿರುತ್ತೆ. 100 ರೂಪಾಯಿ ಗ್ಯಾಸಿಗೆ ಇದ್ದಂಥ ಕೆ ಜಿಗೆ ಇದ್ದರೆ ಅವರು ಇವಾಗ 225ಕ್ಕಿಂತ ಹೆಚ್ಚಿಗೆ ಕೆ ಜಿಗೆ ಖರೀದಿ ಮಾಡ್ತಾ ಇದ್ದಾರೆ. ಅದು ಸಂಕಷ್ಟಕ್ಕೆ ಸಿಕ್ಕಿಕೊಂಡಿದೆ. ಬಾಡಿಗೆ ಕಟ್ಟಲು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲು ಹಾಗೂ ಅವರ ಸಾಲ ಬಡ್ಡಿ ಬ್ಯಾಂಕ್ ಬಡ್ಡಿಗೆ ತೀರಿಸಲು ಸಾಧ್ಯವಾಗದೆ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಕೆಲವೊಂದು ಮಾಲೀಕರು ಈಗಾಗಲೇ ಮಾರಾಟದ ಸಿದ್ಧತೆಯಲ್ಲೂ ಇದ್ದಾರೆ. ಇದು ಭಾಳ ಬೇಸರದ ವಿಷಯ. ಮಂಗಳವಾರ ಪುನಃ ಮತ್ತೊಮ್ಮೆ ಸರ್ಕಾರದ ಜೊತೆ ಮೀಟಿಂಗ್ ಮಾಡಲಿದ್ದೇವೆ. ಆ ಮೀಟಿಂಗ್ ಮುಖ್ಯವಾಗಿ CM ಅನ್ನ ಭೇಟಿ ಮಾಡ್ಲಿಕ್ಕಿದ್ದೀರಾ ಸರ್, ಅಥವಾ ಆಹಾರ ಸಚಿವರನ್ನ ಭೇಟಿ ಮಾಡಿ ಪರಿಸ್ಥಿತಿ ಹೇಗಿದೆ ಅಂತ ತಿಳಿಸುವಂತಹ ಪ್ರಯತ್ನಗಳಾಗುತ್ತಾ? ಯಾವ ರೀತಿ ಇರುತ್ತೆ? ಆಹಾರ ಸಚಿವರೇ ಸೋಮವಾರ ಮೀಟಿಂಗ್ ಕರೀತೇನೆ ಅಂತ ತಿಳಿಸಿದ್ರು. ಸೋಮವಾರ ರಜೆ ಇರುವುದರಿಂದ ಮಂಗಳವಾರ ಖಂಡಿತ ಅವರನ್ನು ಭೇಟಿ ಆಗ್ತೇವೆ. ಈಗಿನ ಪರಿಸ್ಥಿತಿಯಲ್ಲಿ ಕೇಂದ್ರದಿಂದ 70% ಬಿಡುಗಡೆಯಾಗುವುದರಿಂದ ಹೋಟೆಲ್ ಉದ್ಯಮಕ್ಕೆ 50% ಆದರೂ ಸರಬರಾಜು ಮಾಡಿ ಅಂತ ಕೇಳ್ಕೊಳ್ತೇವೆ. ಮತ್ತು ಮಧ್ಯಮ ಮತ್ತು ಸಣ್ಣ ಹೋಟೆಲಿಗೂ ಸರಬರಾಜನ್ನು ಮಾಡುವಂಥ ವ್ಯವಸ್ಥೆ ಮಾಡಿ ಅಂತ ಕೇಳುವುದು ಪ್ರಮುಖವಾದ ಉದ್ದೇಶವಾಗಿದೆ. ಖಂಡಿತ ನಮ್ಮ ಬೇಡಿಕೆ ಈಡೇರಬಹುದೆನ್ನುವ ನಂಬಿಕೆ ಇದೆ. ಅದನ್ನು ಒತ್ತಾಯಪೂರ್ವಕವಾಗಿ ನಾವು ಕೇಳ್ತೇವೆ. ಸರ್, ಈಗ ಹಾಗಿದ್ರೆ ಕಳೆದ 15 ಅಥವಾ 20 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗೆ ಏನು ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ, ಸಮಸ್ಯೆ ಇನ್ನೂ ನೀಗಿಲ್ವಾ? ಅದೇ ಥರ ಇದೆಯಾ, ಅಥವಾ ಒಂದೆರಡು ಬ್ಯಾಚಲ್ಲಿ ಒಂದಿಷ್ಟು ಹೋಟೆಲ್ಗಳಿಗೆ ಬಂದಿದೆಯಾ? ದರ್ಶನಿಗಳು ಯಾವ ರೀತಿಯಾಗಿ ಹಿಟ್ಟಾಗಿದೆ ಸರ್? ಖಂಡಿತ ಆ ಮೊದಲಿಂದಿದ್ದಂಥ ಪರಿಸ್ಥಿತಿ ಎಲ್ಲ ಸ್ವಲ್ಪ ಮಟ್ಟಿಗೆ ನಿಭಾಯಿಸಬಹುದು. ಕೆಲವೊಂದು ಹೋಟೆಲ್ಗಳಿಗೆ 2, 3, 4ರಂತೆ ಸರಬರಾಜು ಆಗಿರುತ್ತದೆ. ಸ್ವಲ್ಪ ಮಟ್ಟಿನ ನಿರಾಳ. ಅದರ ಜೊತೆಗೆ ಭಾಳಷ್ಟು ಹೋಟೆಲ್ನವರು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ನಾವು. ಯಾಕಂದರೆ ಈ ವಾರ್ ಸಿಚುವೇಷನನ್ನು ನಂಬಿಕೊಂಡು ನಾವು ಮುಚ್ಚಲು ಆಗುವುದಿಲ್ಲ. ಇಂಡಕ್ಷನ್ ಸ್ಟವ್, ಇಂಡಕ್ಷನ್ ದೋಸಾ ತವಾ ಮತ್ತು ಫ್ರೈಯಿಂಗ್ ಪ್ಯಾನ್ಗಳು, ಬಾಯ್ಲರಿಗೆ ಡೀಸೆಲ್ ಬಾಯ್ಲರ್ಗಳು, ಅದೇ ರೀತಿ ಭಾಳಷ್ಟು ಹೋಟೆಲ್ಗಳಲ್ಲಿ ಸೌದೆಗಳನ್ನು ಉಪಯೋಗಿಸಿ ಮಾಲೀಕರ, ಕಾರ್ಮಿಕರ ಹಾಗೂ ಗ್ರಾಹಕರ ಹಿತಚಿಂತನೆಯಿಂದ ಪರ್ಯಾಯ ವ್ಯವಸ್ಥೆ ಭಾಳಷ್ಟು ಹೆಚ್ಚಿನ ಹೋಟೆಲ್ನಲ್ಲಿ ಮಾಡಿರುವುದು ಸಂತೋಷದ ವಿಷಯ. ಆದರೂ ಈ ಕಷ್ಟ ಭಾಳಷ್ಟು ದಿನ ನಿಭಾಯಿಸಲು ಆಗುವುದಿಲ್ಲ. 20%, 25% ಸಿಲಿಂಡರ್ ಸಿಕ್ಕಿದರೆ ಭಾಳ ಕಷ್ಟವಾಗ್ತದೆ. ಆದುದರಿಂದ ಮಂಗಳವಾರ ಮತ್ತೊಮ್ಮೆ ಒತ್ತಾಯ ಮಾಡ್ತೇವೆ, ಕನಿಷ್ಠ 50% ಸರಬರಾಜು ಮಾಡಿ ಅಂತ. ಇವಿಷ್ಟು PC ರಾವ್ ಅವರ ಮಾತು. ಅಂದರೆ ರಾಜ್ಯ ಸರ್ಕಾರ ಏನು ಭರವಸೆಯನ್ನು ಕೊಟ್ಟಿತ್ತು, ಹೋಟೆಲ್ಗಳಿಗೆ 33% ಅಷ್ಟು ಸಿಲಿಂಡರ್ಗಳನ್ನು ವಿತರಣೆ ಮಾಡ್ತೇವೆ ಅಂತ. ಆದರೆ ಇನ್ ರಿಯಾಲಿಟಿ ಆಗ್ತಾ ಇರುವಂಥದ್ದು ಕೇವಲ 20ರಿಂದ 25%. ಇದರಿಂದ ಸಮಸ್ಯೆ ನೀಗಿಲ್ಲ. ಹೀಗಾಗಿ ಮಂಗಳವಾರ ಆಹಾರ ಸಚಿವರನ್ನ ಭೇಟಿ ಮಾಡಿ ಪರಿಸ್ಥಿತಿಯನ್ನು ಅವರಿಗೆ ತಿಳಿಸ್ತೇವೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅನ್ನ ಪಡೆಯೋದಕ್ಕೆ ಹೋಟೆಲ್ ಮಾಲೀಕರು ಇವತ್ತೂ ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ 50% ಅಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಕೊಡ್ತೀವಿ ಅಂತ ಹೇಳಿತು. ರಾಜ್ಯ ಸರ್ಕಾರ ಕಳೆದ ವಾರ 33% ಸಿಲಿಂಡರ್ ಅನ್ನ ಕೊಡ್ತೀವಿ ಅಂತ ಹೇಳಿತು. ಆದರೆ ಇನ್ ರಿಯಾಲಿಟಿ ಹೋಟೆಲ್ ಮಾಲೀಕರಿಗೆ ಸಿಗ್ತಾ ಇರುವಂತದ್ದು ಕೇವಲ 20% ಸಿಲಿಂಡರ್ ಮಾತ್ರ. ಹೀಗಾಗಿ ಮತ್ತೊಮ್ಮೆ ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅವರು ತೀರ್ಮಾನವನ್ನ ಮಾಡಿರುವಂತದ್ದು. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷರಾದಂತಹ PC ರಾವ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಕಳೆದ ಬಾರಿಯಿಂದನೂ ಕೂಡ ನೀವು ಹೋರಾಟವನ್ನು ನಡೆಸ್ಕೊಂಡೇ ಬರ್ತಾ ಇದ್ದೀರಾ, ಸಿಲಿಂಡರ್ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ. ರಾಜ್ಯ ಸರ್ಕಾರ ಪ್ರಾಮಿಸ್ ಮಾಡಿರೋ ಥರ 33% ಸಿಲಿಂಡರ್ ಸಿಗ್ತಿದೆಯಾ ಸರ್, ಅಥವಾ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ? 10,000 ದಿನಕ್ಕೆ ಕೊಡ್ತೇವೆ, ಅಂದರೆ 33%ನಷ್ಟು ಸರಾಸರಿಯಾಗಿ ಕೊಡ್ತೇವೆ ಅಂತ ಒಪ್ಕೊಂಡಿದ್ದೇವೆ.
ಅದರಲ್ಲಿ ಈಗ 20-25% ಸರಬರಾಜು ಮಾಡಿದ್ದಾರೆ ಕೆಲವೊಂದು ಹೋಟೆಲ್ಗಳಿಗೆ. ಆದರೆ ಪ್ರಮುಖವಾಗಿ ಸಣ್ಣ ಮತ್ತು ಮಧ್ಯಮ ಹೋಟೆಲ್ಗಳಿಗೆ ಯಾವುದೇ ಸಿಲಿಂಡರ್ ಸರಬರಾಜು ಆಗಿರುವುದಿಲ್ಲ. ಅವರಿಗೂ ಭಾಳ ಅಗತ್ಯವಿದೆ. ಅವರು ಪರ್ಯಾಯ ವ್ಯವಸ್ಥೆ ಇಂಡಕ್ಷನ್ ಸ್ಟವ್ ಉಪಯೋಗಿಸಲಿಕ್ಕೆ ಪವರ್ ಇರುವುದಿಲ್ಲ, ಸೌದೆ ಉಪಯೋಗಿಸಲಿಕ್ಕೆ ಸ್ಥಳವಿರುವುದಿಲ್ಲ. ಆದುದರಿಂದ ಈ ಉದ್ಯಮಗಳು ಭಾಳ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿರುತ್ತೆ. 100 ರೂಪಾಯಿ ಗ್ಯಾಸಿಗೆ ಇದ್ದಂಥ ಕೆ ಜಿಗಿದ್ದರೆ ಅವರು ಇವಾಗ 225ಕ್ಕಿಂತ ಹೆಚ್ಚಿಗೆ ಕೆ ಜಿಗೆ ಖರೀದಿ ಮಾಡ್ತಾ ಇದ್ದಾರೆ. ಅದು ಸಂಕಷ್ಟಕ್ಕೆ ಸಿಕ್ಕಿಕೊಂಡಿದೆ. ಬಾಡಿಗೆ ಕಟ್ಟಲು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲು ಹಾಗೂ ಅವರ ಸಾಲ ಬಡ್ಡಿ ಬ್ಯಾಂಕ್ ಬಡ್ಡಿಗೆ ತೀರಿಸಲು ಸಾಧ್ಯವಾಗದೆ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಕೆಲವೊಂದು ಮಾಲೀಕರು ಈಗಾಗಲೇ ಮಾರಾಟದ ಸಿದ್ಧತೆಯಲ್ಲೂ ಇದ್ದಾರೆ. ಇದು ಭಾಳ ಬೇಸರದ ವಿಷಯ. ಮಂಗಳವಾರ ಪುನಃ ಮತ್ತೊಮ್ಮೆ ಸರ್ಕಾರದ ಜೊತೆ ಮೀಟಿಂಗ್ ಮಾಡಲಿದ್ದೇವೆ. ಆ ಮೀಟಿಂಗ್ ಮುಖ್ಯವಾಗಿ ಸಿಎಂ ಅನ್ನ ಭೇಟಿ ಮಾಡ್ಲಿಕ್ಕಿದ್ದೀರಾ ಸರ್, ಅಥವಾ ಆಹಾರ ಸಚಿವರನ್ನ ಭೇಟಿ ಮಾಡಿ ಪರಿಸ್ಥಿತಿ ಹೇಗಿದೆ ಅಂತ ತಿಳಿಸುವಂತಹ ಪ್ರಯತ್ನಗಳಾಗುತ್ತಾ? ಯಾವ ರೀತಿ ಇರುತ್ತೆ? ಆಹಾರ ಸಚಿವರೇ ಸೋಮವಾರ ಮೀಟಿಂಗ್ ಕರಿತೇನೆ ಅಂತ ತಿಳಿಸಿದ್ರು. ಸೋಮವಾರ ರಜೆ ಇರುವುದರಿಂದ ಮಂಗಳವಾರ ಖಂಡಿತ ಅವರನ್ನು ಭೇಟಿ ಆಗ್ತೇವೆ. ಈಗಿನ ಪರಿಸ್ಥಿತಿಯಲ್ಲಿ ಕೇಂದ್ರದಿಂದ 70% ಬಿಡುಗಡೆಯಾಗುವುದರಿಂದ ಹೋಟೆಲ್ ಉದ್ಯಮಕ್ಕೆ 50% ಆದರೂ ಸರಬರಾಜು ಮಾಡಿ ಅಂತ ಕೇಳ್ಕೊಳ್ತೇವೆ. ಮತ್ತು ಮಧ್ಯಮ ಮತ್ತು ಸಣ್ಣ ಹೋಟೆಲಿಗೂ ಸರಬರಾಜನ್ನು ಮಾಡುವಂಥ ವ್ಯವಸ್ಥೆ ಮಾಡಿ ಅಂತ ಕೇಳುವುದು ಪ್ರಮುಖವಾದ ಉದ್ದೇಶವಾಗಿದೆ. ಖಂಡಿತ ನಮ್ಮ ಬೇಡಿಕೆ ಈಡೇರಬಹುದೆನ್ನುವ ನಂಬಿಕೆ ಇದೆ. ಅದನ್ನು ಒತ್ತಾಯಪೂರ್ವಕವಾಗಿ ನಾವು ಕೇಳ್ತೇವೆ. ಸರ್, ಈಗ ಹಾಗಿದ್ರೆ ಕಳೆದ 15 ಅಥವಾ 20 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗೆ ಏನು ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ, ಸಮಸ್ಯೆ ಇನ್ನೂ ನೀಗಿಲ್ವಾ? ಅದೇ ಥರ ಇದೆಯಾ, ಅಥವಾ ಒಂದೆರಡು ಬ್ಯಾಚಲ್ಲಿ ಒಂದಿಷ್ಟು ಹೋಟೆಲ್ಗಳಿಗೆ ಬಂದಿದೆಯಾ? ದರ್ಶನಗಳು ಯಾವ ರೀತಿಯಾಗಿ ಹಿಟ್ಟಾಗಿದೆ ಸರ್? ಖಂಡಿತ ಆ ಮೊದಲಿಂದಿದ್ದಂಥ ಪರಿಸ್ಥಿತಿ ಎಲ್ಲ ಸ್ವಲ್ಪ ಮಟ್ಟಿಗೆ ನಿಭಾಯಿಸ್ಬೋದು. ಕೆಲವೊಂದು ಹೋಟೆಲ್ಗಳಿಗೆ 2, 3, 4ರಂತೆ ಸರಬರಾಜು ಆಗಿರುತ್ತದೆ. ಸ್ವಲ್ಪ ಮಟ್ಟಿನ ನಿರಾಳ. ಅದರ ಜೊತೆಗೆ ಭಾಳಷ್ಟು ಹೋಟೆಲ್ನವರು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ನಾವು. ಯಾಕಂದರೆ ಈ ವಾರ್ ಸಿಚುವೇಷನನ್ನು ನಂಬಿಕೊಂಡು ನಾವು ಮುಚ್ಚಲು ಆಗುವುದಿಲ್ಲ. ಇಂಡಕ್ಷನ್ ಸ್ಟವ್, ಇಂಡಕ್ಷನ್ ದೋಸಾ ತವಾ ಮತ್ತು ಫ್ರೈಯಿಂಗ್ ಪ್ಯಾನ್ಗಳು, ಬಾಯ್ಲರಿಗೆ ಡೀಸೆಲ್ ಬಾಯ್ಲರ್ಗಳು, ಅದೇ ರೀತಿ ಭಾಳಷ್ಟು ಹೋಟೆಲ್ಗಳಲ್ಲಿ ಸೌದೆಗಳನ್ನು ಉಪಯೋಗಿಸಿ ಮಾಲೀಕರ, ಕಾರ್ಮಿಕರ ಹಾಗೂ ಗ್ರಾಹಕರ ಹಿತಚಿಂತನೆಯಿಂದ ಪರ್ಯಾಯ ವ್ಯವಸ್ಥೆ ಭಾಳಷ್ಟು ಹೆಚ್ಚಿನ ಹೋಟೆಲ್ನಲ್ಲಿ ಮಾಡಿರುವುದು ಸಂತೋಷದ ವಿಷಯ. ಆದರೂ ಈ ಕಷ್ಟ ಭಾಳಷ್ಟು ದಿನ ನಿಭಾಯಿಸಲು ಆಗುವುದಿಲ್ಲ. 20%, 25% ಸಿಲಿಂಡರ್ ಸಿಕ್ಕಿದರೆ ಭಾಳ ಕಷ್ಟವಾಗ್ತದೆ. ಆದುದರಿಂದ ಮಂಗಳವಾರ ಮತ್ತೊಮ್ಮೆ ಒತ್ತಾಯ ಮಾಡ್ತೇವೆ, ಕನಿಷ್ಠ 50% ಸರಬರಾಜು ಮಾಡಿ ಅಂತ. ಇವಿಷ್ಟು ಪಿ.ಸಿ. ರಾವ್ ಅವರ ಮಾತು. ಅಂದರೆ ಸರ್ಕಾರ, ರಾಜ್ಯ ಸರ್ಕಾರ ಏನು ಭರವಸೆಯನ್ನು ಕೊಟ್ಟಿತ್ತು, ಹೋಟೆಲ್ಗಳಿಗೆ 33% ಅಷ್ಟು ಸಿಲಿಂಡರ್ಗಳನ್ನು ವಿತರಣೆ ಮಾಡ್ತೇವೆ ಅಂತ. ಆದರೆ ಇನ್ ರಿಯಾಲಿಟಿ ಆಗ್ತಾ ಇರುವಂಥದ್ದು ಕೇವಲ 20-25%. ಇದರಿಂದ ಸಮಸ್ಯೆ ನೀಗಿಲ್ಲ. ಹೀಗಾಗಿ ಮಂಗಳವಾರ ಆಹಾರ ಸಚಿವರನ್ನ ಭೇಟಿ ಮಾಡಿ ಪರಿಸ್ಥಿತಿಯನ್ನು ಅವರಿಗೆ ತಿಳಿಸ್ತೇವೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.